ಜನತೆಯ ಹಿತದೃಷ್ಟಿಯಿಂದ ನೈತಿಕ ಬೆಂಬಲ. ಕಪ್ಪು ಪಟ್ಟಿ ಧರಿಸಿ ನೈತಿಕ ಬೆಂಬಲ ಕೊಟ್ಟ ಚಿಕ್ಕಬಳ್ಳಾಪುರ ಶಾಪ್ ಮಾಲೀಕರು. ಸಾರ್ವಜನಿಕರ ಹಿತದೃಷ್ಟಿಯಿಂದ ತೊಂದರೆಯಾಗದಂತೆ ಮೆಡಿಕಲ್ ಶಾಪ್ ಓಪನ್. ಜಿಲ್ಲೆಯಾದ್ಯಂತ 700ಕ್ಕೂ ಹೆಚ್ಚು ಮೆಡಿಕಲ್ ಶಾಪ್ಗಳಿಂದ ನೈತಿಕ ಬೆಂಬಲ. ಆನ್ಲೈನ್ ಮೆಡಿಕಲ್ ಆರ್ಡರ್ಗಳಿಂದ ಸಾಕಷ್ಟು ತೊಂದರೆಯಾಗುತ್ತೆ. ಆದಷ್ಟು ಬೇಗ ಆನ್ಲೈನ್ ಮೆಡಿಸಿನ್ ಬಂದ್ ಮಾಡಬೇಕು. ಇಲ್ಲವಾದಲ್ಲಿ ಉಗ್ರವಾದ ಹೋರಾಟ, ಎಚ್ಚರಿಕೆ ಕೊಟ್ಟ ಮಾಲೀಕ ಹಾಗೂ ತಾಲೂಕು ಉಪಾಧ್ಯಕ್ಷ ಮಹೇಶ್ ಹೇಳಿಕೆ. ನಾವು ಮಾಡ್ತಾ ಇರೋದು ನೈತಿಕವಾಗಿ ಬೆಂಬಲ ಮಾಡ್ತಾ ಇದ್ದೀವಿ. ಆದರೆ ನೀವು ಕೇಳಿದ್ದು ಚೆನ್ನಾಗಿದೆ. ಬಟ್ ಆದರೆ ನಮ್ಮ ಇಷ್ಟು ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗುತ್ತೆ ಮೆಡಿಕಲ್ ಸ್ಟೋರ್ ಕ್ಲೋಸ್ ಮಾಡಿದ್ರೆ ಅಂತ ಒಂದ್ಸಲಿ ಕ್ಲೋಸ್ ಮಾಡಿದಾಗಲೇ ಗೊತ್ತಾಗುತ್ತೆ ಸರ್. ಅದುವರೆಗೂ ಗೊತ್ತಾಗಲ್ಲ. ಅದರಿಂದ ನಾವು ಮೆಡಿಕಲ್ ಸ್ಟೋರ್ ಬಂದ್ ಮಾಡ್ದಂಗೆ ನೈತಿಕವಾಗಿ ನಮ್ಮ ಹೋರಾಟನ ಮಾಡ್ತಾ ಇದ್ದೀವಿ. ಆನ್ಲೈನ್ ಮಾರಾಟದ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ ಸರ್. ಆನ್ಲೈನ್ ಮಾರಾಟದಿಂದ ಮೊದಲನೇದಾಗಿ ನಮ್ಮ ಆರ್ಥಿಕವಾಗಿ ಹೊಡೆತ ಬೀಳ್ತದೆ. ಅದು ನಮ್ಮ ಪರ್ಸ್ನಲ್ಲು. ಅದು ಬಿಟ್ಟ ಮೇಲೆ ನೆಕ್ಸ್ಟು ಈಗ ಆನ್ಲೈನಲ್ಲಿ ಏನು ನಾವು ವಿತೌಟ್ ಪ್ರಿಸ್ಕ್ರಿಪ್ಷನ್ ಯಾವುದೇ ಕೆಲವು ಮೆಡಿಸಿನ್ ನಾವು ಕೊಡೋಂಗಿಲ್ಲ. ಆನ್ಲೈನಲ್ಲಿ ಪ್ರಿಸ್ಕ್ರಿಪ್ಷನ್ ಯಾವುದೋ ಫೇಕ್ ಪ್ರಿಸ್ಕ್ರಿಪ್ಷನ್ನ ಅಪ್ಲೋಡ್ ಮಾಡಿ ಡ್ರಗ್ಸ್ ತೊಗೊತಾರೆ. ಅದರಿಂದ ಆರೋಗ್ಯನೂ ಕೆಡಿಸ್ಕೋತಾರೆ. ಕೆಲವರು ಬ್ಯಾಡ್ ಹ್ಯಾಬಿಟ್ಗೆ ಅಡಿಕ್ಟ್ ಆಗ್ತಾರೆ. ಬೇರೆ ಬೇರೆ ಥರ ತೊಂದರೆಗಳಾಗ್ತವೆ. ಕೆಲವೆಲ್ಲ ಹೇಳೋಕ್ಕೂ ಆಗೋದಿಲ್ಲ. ಆ ಥರ ತೊಂದರೆ ಬಳಕೆ ಹೇಗೆ ಮಾಡಬೇಕು ಅಂತ ಒಬ್ಬ ರಿಜಿಸ್ಟರ್ಡ್ ಫಾರ್ಮಸಿಸ್ಟ್ ಒಬ್ಬನೇ ಹೇಳೋಕ್ಕೆ ಸಾಧ್ಯ. ಅದನ್ನು ಸುಮ್ಮನೆ ಅವ್ರು ಆನ್ಲೈನಲ್ಲಿ ಫಿಲ್ ಮಾಡಿದ ತಕ್ಷಣ ಅವ್ರು ಯಾರು ಅಡ್ವೈಸ್ ಮಾಡ್ತಾರೆ? ಅದೆಲ್ಲ ತೊಂದರೆ ಆಗುತ್ತೆ ಸರ್. ಅವ್ರು ಇಂಡಿಯಾದಲ್ಲಿ 12.4 ಲಕ್ಷ ಸಗಟು ಮತ್ತು ರಿಟೇಲ್ ಚಿಲ್ಲರೆ ಕೆಮಿಸ್ಟ್ ಇದ್ದಾರೆ. ಇವ್ರ ಮೇಲೆ ಇಂಡೈರೆಕ್ಟಾಗಿ ಡೈರೆಕ್ಟಾಗಿ ಸುಮಾರು 70 ಲಕ್ಷ ಜನ ಡಿಪೆಂಡ್ ಆಗಿದ್ದಾರೆ. ಇವಾಗ ಆನ್ಲೈನ್ ಅನ್ನೋದು ಯಾವುದೋ ಒಂದು ಗಲ್ಲಿಯಲ್ಲಿ ಒಂದು ಅಂಗಡಿಯಲ್ಲಿ ಮಾಡಿರ್ಬೋದು, ಇಲ್ಲ ಒಂದು ಸಂಧಿಯಲ್ಲಿ ಮಾಡಿರ್ಬೋದು. ಎಲ್ಲಿದೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಅಲ್ಲಿ ಒರಿಜಿನಲ್ಲೇ ಬರ್ತಾ ಇದೆಯೋ ಡೂಪ್ಲಿಕೇಟ್ ಬರ್ತಾ ಇದೆಯೋ ಯಾರಿಗೂ ಗೊತ್ತಿಲ್ಲ. ಅದನ್ನ ಅಷ್ಟು ಟ್ಯಾಲೆಂಟ್ ಇದು ಮಾಡೋಕ್ಕಾಗಲ್ಲ. ಆನ್ಲೈನಲ್ಲಿ ಎಷ್ಟೋ ನಮ್ಮ ಅಮೆಝಾನಲ್ಲಿ ಬುಕ್ ಮಾಡಿರ್ತೀವಿ, ಬೇರೆ ಅಲ್ಲಿಂದ ಬಂದಿರುತ್ತೆ. ನಾವು ಆರ್ಡರ್ ಹಾಕಿದಾಗೆ ಒಂದು ಬಂದಿರುತ್ತೆ, ಒಳಗಡೆ ಒಂದು ಬಂದಿರುತ್ತೆ. ಒರಿಜಿನಲ್ ಡೂಪ್ಲಿಕೇಟ್ ಅನ್ನೋದೇ ಗೊತ್ತಿರೋದಿಲ್ಲ.